ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಇಲ್ಲ ಡಾಕ್ಟರ್, ನಾಳೆ ತಪ್ಪದೆ ಬರ್ತೀನಿ. ಓಕೆ ತುಳಸಿ ಅವರೇ, ನಾಳೆ ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡ್ಕೊಂಡಿರ್ತೀನಿ, ತಪ್ಪದೆ ಬನ್ನಿ. ಥ್ಯಾಂಕ್ ಯು ಡಾಕ್ಟರ್. ಶಂಸು, ಈ ಎಲ್ಲ ಗಡಿಬಿಡಿಲಿ ನಿನ್ನ ಆರೈಕೆ ಮಾಡಕ್ಕೆ ಆಗ್ಲಿಲ್ಲ. ಇನ್ ಮುಂದೆ ನಾನು ನಿನ್ನ ತುಂಬಾ ಚೆನ್ನಾಗಿ ನೋಡ್ಕೋತೀನಿ. ನಿನ್ಗೇನಾಗಕ್ಕೂ ನಾನು ಬಿಡೋದಿಲ್ಲ. ಕಾರ್ ಓಡಿಸೋವಾಗ ಮೈ ಮೇಲೆ ಸ್ವಲ್ಪ ಪ್ರಜ್ಞೆ ಇರಲಿ. ಈಗಾಗಲೇ ಕೇಸು ಇನ್ವೆಸ್ಟಿಗೇಷನ್ನು ಅಂತ ಎಲ್ಲ ನಡೀತಾ ಇದೆ. ತಪ್ಪು ಹೆಜ್ಜೆ ಇಡೋ ಕಾಲುಗಳಿಗೆ, ತಪ್ಪು ದಾರಿನಲ್ಲಿ ಓಡೋ ಕಾರುಗಳಿಗೆ ಯಾವತ್ತೂ ಉಳಿಗಾಲ ಇಲ್ಲ. ಪರವಾಗಿಲ್ವೇ, ಬಿದ್ರು ಮೀಸೆ ಮಣ್ಣಾಗ್ಲಿಲ್ಲ ಅನ್ನೋ ಹಾಗೆ ಮನೆ ಕಳ್ಕೊಂಡು ಬೀದಿಗೆ ಬಿದ್ದಿದ್ರು ಇಂಥ ದಿಮಾಕ್ ಮಾತುಗಳಿಗೇನು ಕಮ್ಮಿ ಇಲ್ಲ. ನಾನು ಮನೆಯಿಂದ ದೂರ ಇರೋದು ಸಾಲ ತೀರ್ಸೋವರೆಗೂ ಮಾತ್ರ. ಆಮೇಲೆ ಅದೇನೋ ಹೇಳೋದಿಲ್ಲ ಧಿಮಾಕು ಅಂತ. ನಾನು ಬದುಕಿರೋವರೆಗೂ ನನ್ನ ಧಿಮಾಕು ನನಗೆ ಇದ್ದೇ ಇರುತ್ತೆ. ಒಳ್ಳೆತನದಲ್ಲಿ ಬಾಳೋವ್ರಿಗೆ ಸಾಯೋವರೆಗೂ ಧಿಮಾಕು ಇರುತ್ತೆ. ಆದರೆ ನಿನ್ನ ಹಾಗೆ ದುರಹಂಕಾರ ಇರೋಲ್ಲ. ಅಷ್ಟಕ್ಕೂ ನಾವು ಮನೆ ಕಳ್ಕೊಂಡಿದ್ದೀವಿ ಅನ್ನೋ ವಿಷಯ ತಮಗೆ ಹೇಗೆ ಗೊತ್ತಾಯ್ತು? ಈ ಶಾರ್ವರಿಗೆ ಎಲ್ಲ ಗೊತ್ತಾಗತ್ತೆ. ಬೀದಿಲ್ ಬಿದ್ದು ಬದುಕ್ತಾ ಇರೋ ನಿಮ್ಮ ಪರಿಸ್ಥಿತಿನೇ ಹೇಳತ್ತೆ ನೀವು ಮನೆ ಕಳ್ಕೊಂಡಿದ್ದೀರಾ ಅಂತ. ಇನ್ಮುಂದೇನಾದ್ರೂ ಬೇರೆಯವ್ರ ಬಗ್ಗೆ ಯೋಚನೆ ಮಾಡೋದನ್ನ ಬಿಟ್ಟು ನಿಮ್ಮ ಬಗ್ಗೆ, ನಿಮ್ಮ ಜೀವನದ ಬಗ್ಗೆ, ನಿಮ್ಮ ಮನೆ ಬಗ್ಗೆ ಯೋಚನೆ ಮಾಡಿ. ಕಡೆ ಪಕ್ಷ ಸಾಯೋ ಕಾಲದಲ್ಲಿ ಒಂದು ಸೂರಾದ್ರೂ ಇರತ್ತೆ. ನಾನು ಸತ್ರು ನೀನು ಸತ್ರು ಬೇಕಾದ್ದು 6 ಅಡಿ 3 ಅಡಿ ಜಾಗ ಅಷ್ಟೆ. ಆದರೆ ಶಾರ್ವರಿ, ನಾನು ಸತ್ತಾಗ 4 ಜನ ಕಣ್ಣೀರು ಹಾಕ್ತಾರೆ. ಆದರೆ ನೀನು ಸತ್ತಾಗ ಅದೇ 4 ಜನ ಶಾಪ ಹಾಕ್ತಾರೆ. ದತ್ತ, ಕೂಗಬೇಡ. ನಾವು ಮನೆ ಕಳ್ಕೊಂಡು ಬೀದಿ ಬದುಕ್ತಿದ್ದೀವಿ ಹೊರತು ಸ್ವಾಭಿಮಾನ ಕಳ್ಕೊಂಡಲ್ಲ. ಈಗ ಮಂಗಳಾರತಿ ಮಾಡಿದ್ದೀನಿ, ಈಗ ಪದೇ ಪದೇ ಬರ್ತಿದ್ರೆ ಅರ್ಚನೆನೂ ಮಾಡ್ತೀನಿ, ಪ್ರಸಾದನೂ ಕೊಡ್ತೀನಿ. ರುಚಿ ನೋಡ್ತೀಯಾ? ಹಾಗೆ ಟೊಮೆಟೊ 40 ರೂಪಾಯಿ. ಅಯ್ಯೋ 40 ರೂಪಾಯಿ ಆಗೋಯ್ತಾ? ಸರಿ, 1/4 kg ಕೊಡು. ಮತ್ತೆ ಸೋರೆಕಾಯಿ ಎಷ್ಟು? ಅದು 40 ರೂಪಾಯಿ ಕಾರಣ. 40? ಸರಿ, ಒಂದು ಕೆಲಸ ಮಾಡು, 1/4 kg ತೂಗೋಷ್ಟು ಒಂದು ಕೊಡು. ಆ ತೆಂಗಿನಕಾಯಿ ಹಾಗೆ? ತೆಂಗಿನಕಾಯಿ 30 ರೂಪಾಯಿ, ಆದ್ರೆ ಅದನ್ನ 1/4 kg ಕೊಡಕ್ಕಾಗಲ್ಲ. ಗೊತ್ತು, ಪೂರ 1 ಕಾಯ ಕೊಡು. ಏನಪ್ಪ ರೇಟ್ ಇಷ್ಟೊಂದು ಜಾಸ್ತಿ ಹೇಳ್ತಾ ಇದೆಯಲ್ಲ, ಸ್ವಲ್ಪ ಕಡಿಮೆ ಮಾಡ್ಕೊಂಡು ಕೊಡು. ಕಮ್ಮಿನಾ? ಯಾಕೆ ಬಿಟ್ಟಿ ಕೊಟ್ಬಿಡ್ಲಾ? ಮಾಡದೆ 10-20 ರೂಪಾಯಿ ವ್ಯಾಪಾರ, ಅದರಲ್ಲೂ ಕಮ್ಮಿ ಮಾಡ್ಕೋಬೇಕಂತ. ಹಾಗಂದ್ರೆ ಹೇಗಪ್ಪ? ಅಲ್ಲ, ನಮಗೆ ಎಷ್ಟು ಬೇಕೋ ಅಷ್ಟು ತಗೋತೀವಿ, ನೀನು ಇಷ್ಟೇ ತಗೊಳ್ಳಿ ಅಷ್ಟೇ ತಗೊಳ್ಳಿ ಅಂತ ನೀನು ಹೇಳಿದ್ರೆ, ಅಲ್ಲ ಮಾರ್ಕೆಟಲ್ಲಿ ಇದರಲ್ಲಿ ಅರ್ಧ ಇದೆ, ನೀನು ನೋಡಿದ್ರೆ 1ಕ್ಕೆ 2 ಹೇಳ್ತಾ ಇದ್ದೀಯ. ರೀ ಸ್ವಾಮಿ, ದಿನಕ್ಕೆ ಇಬ್ರಂತ ನಿಮ್ಮನ್ನ ಅಂಗಡಿ ಬಂದ್ಬಿಟ್ರೆ ನಾವ್ ಅಂಗಡಿ ಬಾಗ್ಲಾಚೆ ಹೋಗ್ಬೇಕು. ತರಕಾರಿ ಎಲ್ಲ ಎತ್ತದಿಲ್ಲ ಓರೆ. ಅಯ್ಯ, ಏನ್ ಇಡೀ ಊರಲ್ಲಿ ನಿಂದೊಬ್ಬಂದೇನ ಅಂಗಡಿ ಇರೋದು? ಬೇರೆ ಕಡೆ ತಗೋತೀನಿ. ರೀ, ನಮಗೂ ನೀವು ಒಬ್ರೇ ಗಿರಾಕಿ ಅಲ್ಲ, ನಿಮ್ಮಂತ 100 ಜನ ಬರ್ತಾರೆ. 3 ರೂಪಾಯಿ ಕಾಸು ಇಟ್ಕೊಂಡು 30 ರೂಪಾಯಿ ಮಾತಾಡ್ತಾರೆ. ಹೋಗಯ್ಯ ಹೋಗು. ನಾನು KG ಗಟ್ಲೆ ತಗೋತಾ ಇದ್ದೆ, ಈಗೇನೋ ಹೊರಕ್ಕಾಗಲ್ಲ ಅಂತ ಸ್ವಲ್ಪ ಕೇಳದ್ನಪ್ಪ, ಬಂದ್ಬಿಟ್ಟ ಏನೋ ಮಾತಾಡೋದಕ್ಕೆ.
ಹಲೋ, ಹೋಗ್ಬನ್ನಿ. ಶುಭ ದಿನ. ಹೆಂಡತಿ ಹೀಗೆ ನಗುಮುಖದಿಂದ ಗಂಡನನ್ನ ಕೆಲ್ಸಕ್ಕೆ ಕಳಿಸ್ಕೊಟ್ರೆ ಆ ದಿನ ಎಲ್ಲ ಶುಭ ದಿನನೇ. ದಿನ ಇಡೀ ಲವಲವಿಕೆಯಿಂದ ಕೆಲಸ ಮಾಡೋದಕ್ಕೆ ಹೆಂಡತಿಯ ನಗುಮುಖ ಒಂಥರ ಟಾನಿಕ್ ಇದ್ದ ಹಾಗೆ. ನಿಮ್ಮ ಈ ಮುದ್ದಾದ ನಗು, ಸಿಹಿಯಾದ ಮಾತು ನನಗೆ ಒಂಥರ ಎನರ್ಜಿ ಬಂದಂಗೆ. ಆಯ್ತು. ಹೀಗೆ ಹೊಗಳ್ತಾ ನಿಂತಿರ್ತೀರಾ ಇಲ್ಲ ಕೆಫೆಗೆ ಹೊರಡ್ತೀರಾ? ತಗೊಳ್ಳಿ, ಹೊರಡಿ. ಹೋಗಿ ಬರಲಿ. ಹೊರಡಿ. ಸರಿ, ಬರ್ತೇನೆ. ತುಳಸಿಯವರೇ, ಏನಾಯ್ತು? ಹೊಟ್ಟೆ ನೋವಾ? ಏನಾಯ್ತು ಹೇಳಿ. ಏನಿಲ್ಲ ಮಾಧವ್ ಅವರೇ, ಇಷ್ಟೊತ್ತು ನಿಂತಿದ್ನಲ್ವಾ, ಆಯಾಸ ಆಯಿತು, ಅದಕ್ಕೆ ಕೂತ್ಕೊಂಡೆ ಅಷ್ಟೇ. ನೀವು ಕೆಫೆಗೆ ಹೊರಟಿದ್ದೀರಲ್ವಾ, ನೀವು ಯಾಕೆ ಇಷ್ಟು ಗಾಬರಿ ಆಗ್ತಾ ಇದ್ದೀರಾ? ಆರಾಮಾಗಿ ಹೋಗಿ ಬನ್ನಿ. ಸರಿ, ನೀವು ಸ್ವಲ್ಪ ರೆಸ್ಟ್ ಮಾಡಿ, ಓಡಾಡಿ ಆಯಾಸ ಮಾಡ್ಕೋಬೇಡಿ. ನಾನು ಆದಷ್ಟು ಬೇಗ ಬರ್ತೀನಿ. ಏನೂ ತೊಂದರೆ ಇಲ್ಲ. ನಾನು ನೋಡ್ಕೊಳ್ಳೋಕ್ಕೆ ಪೂರ್ಣಿ ಇದ್ದಾಳೆ, ದೀಪಿಕಾ ಇದ್ದಾಳೆ, ನನಗೇನೂ ಆಗಲ್ಲ. ನೀವು ಆರಾಮಾಗಿ ಹೋಗಿ ಬನ್ನಿ. ಸರಿ, ಬರ್ತೀನಿ. ಹುಷಾರ್. ಯಾಕೆ ಹೀಗಾಗ್ತಾಯಿದೆ? ಯಾವುದಕ್ಕೂ ಆದಷ್ಟು ಬೇಗ ಚೆಕಪ್ ಮಾಡಿಸ್ಬೇಕು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.